ಸುಮ್ಮನೆ ಅವಳ ಬಗ್ಗೆ ದೋಷಣೆ ಮಾಡಬೇಡಿ ಸರ್. ವೆಟನರಿ ನನಗೆ ನನ್ನ ಮಗಳು ಓದ್ಲು, ಮುಂದೆ ಬರೋ ವೆಟನರಿಯನ್ಸ್ ನ್ಯಾಯ ಕೊಡಿಸಿ, ಸ್ವಲ್ಪ ರೂಲ್ಸ್ ಎಲ್ಲ ಕರೆಕ್ಟಾಗಿ ಫಾಲೋ ಮಾಡಿಸಿ, ಆ ನಿಯಮಗಳು ಚೇಂಜ್ ಮಾಡಿಸಿ. ಏಕೆಂದರೆ ಇವಾಗ ಅಮ್ಮಂದ್ರೆ ಇವಾಗ ನನಗೆಷ್ಟು ಭಯ ಆಗಿದೆಯೋ ಅವ್ರಿಗೂ ಭಯ ಆಗುತ್ತೆ. ಇವಾಗ ಯಾರು ವೆಟನರಿ ಕಳ್ಸೋಕ್ಕೆ ಭಯ ಆಗುತ್ತೆ. ಇವಾಗ ಸಮೀಕ್ಷಾ ಉದಾಹರಣೆ ಆಗ್ತಾಳೆ ಆಯಿತಾ. ಇವಾಗ ನನಗೆ ಎಷ್ಟೋ ಜನ ಹೇಳ್ತಾರೆ ಕಳಿಸ್ಬೇಕಾಗಿತ್ತ, ಕರ್ಕೊಂಡು ಅದೆಲ್ಲ ಆಗಿರೋದು ಆಗೋಯ್ತು ಸರ್, ಅದನ್ನೇನೂ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಮುಂದೆ ಒಳ್ಳೆ ಅಂದರೆ ಆ ಇಡಿ ಏನಕ್ಕೆ 10 ಗಂಟೆಯಲ್ಲೇ ನನ್ನ ಮಗಳಿಗೆ ಕರ್ಕೊಂಡು ಬರೋಕ್ಕೆ ಕೇಳಿದ್ರು. ಆ ಜೀಪ್ ಕಳಿಸಿದ್ರೆ ನನ್ನ ಮಗಳು ಹೆಂಗೆ ಹೋಗ್ತಾಯಿದ್ಲು. ಎಲ್ಲ ದೋಷನ ಅವಳ ಮೇಲೆ ಹಾಕ್ಬೇಡಿ ಸರ್, ಅಷ್ಟೇ ಇದೆ ಸರ್. 10 ಗಂಟೆ ಮೇಲೆ ಕಳಿಸೋವಂಥ ಅವಶ್ಯಕತೆ ಏನಿತ್ತು ಆ ಇಡಿಗೆ? ನಮ್ಗೆ ನೋವು ಅರ್ಥ ಆಗಲ್ವ ಸರ್? ಅವಳು ಎಷ್ಟು ಆಸೆ ಇಟ್ಕೊಂಡಿದ್ದು ಸರ್, ಫಾರಿನ್ಗೂ ಹೋಗಿಲ್ಲ, ನಮ್ಮ ಸಕಲ್ವಾರ ಉದ್ಧಾರ ಮಾಡಬೇಕು ನಮ್ಮೂರು ಜನಕ್ಕೆ, ಇದೇ ಹೇಳ್ತಾ ಇದ್ಲು ಸರ್. ನನ್ನ ತಮ್ಮ US ಅಲ್ಲಿದ್ದಾನೆ, ಅವ್ನು ಪಾಸಾಗಿಂದ ಕಳಿಸ್ಬಿಡ, ಇಲ್ಲಿಗೆ ಕಳಿಸ್ಬಿಡ ಅಂದರೆ ನನಗೆ ದುಡ್ಡು ಬೇಡ, ನನ್ನ ದುಡ್ಡಿಗಾಗಿ ಮಾಡ್ತಾ ಇಲ್ಲ, ನನ್ನ ಪ್ರಾಣಿಗಳಿಗಾಗಿ ಮಾಡ್ತಾ ಇದ್ದೀನಿ, ನಮ್ಮ ಸಕಲ್ವಾರ ಹೆಸರು ತರ್ತೀನಿ. ಹಿಂಗೇನು ಸರ್ ಇದು? ಹಿಂಗೆ ಮಾಡಿದೆ. ಅವಳು ದುಡ್ಡು ಆಸೆಗೆ ಯಾವತ್ತೂ ಮಾಡಿಲ್ಲ ಸರ್. ತುಂಬ ಬ್ರೇವ್ ಇದ್ಲು ಅವಳು.